ಹಲೋ ಬಡೀಸ್, ವೆಲ್ಕಮ್ ಬ್ಯಾಕ್ ಟು ಪವರ್ ವ್ಲಾಗ್. ಸೊ ತುಂಬ ದಿನ ಆದಮೇಲೆ ಒಂದು ವೀಡಿಯೋ ತಂದಿದ್ದು ನಿಮಗೋಸ್ಕರ. ಸೊ ಇದು ರಾಮನಗರ ಹತ್ರ ಇರುವಂಥ ಒಂದು ಟ್ರೈಕ್ವೆಟ್ರಾ ಅನ್ನೋ ಒಂದು ರೆಸಾರ್ಟಿಗೆ ಹೋಗಿದ್ವಿ. ಸೊ ಈ ರೆಸಾರ್ಟಲ್ಲಿ ಸಿಂಪಲಾಗಿ ನೇಚರ್ ಮಧ್ಯೆ ಮಾಡಿದ್ದಾರೆ. ಸ್ವಲ್ಪ ಗೇಮ್ಸ್ ಇತ್ತು, ಬಟ್ ಎಲ್ಲದನ್ನೂ ಕವರ್ ಮಾಡಿದ್ದೀವಿ ಆಲ್ಮೋಸ್ಟು. ಸೊ ಬನ್ನಿ ಈ ವಿಡಿಯೋದಲ್ಲಿ ಪೂರ್ತಿ ನೋಡೋಣ. ಫಸ್ಟು ಕಯಾಕಿಂಗ್ ಹೋಗಿದ್ವಿ. ಅಲ್ಲಿ ಆಲ್ಮೋಸ್ಟ್ ನಮಗೇನೂ ಗೊತ್ತಿರಲಿಲ್ಲ, ಫಸ್ಟ್ ಟೈಮ್ ಕಯಾಕಿಂಗ್ ಟ್ರೈ ಮಾಡ್ತಾ ಇದ್ದಿದ್ದು. ಅದು ಹೇಗಿರುತ್ತೆ ಅಂತ ಕೂಡ ಗೊತ್ತಿಲ್ಲ. ಅದರಲ್ಲೂ ನೀರೊಳಗೆ ಹೋಗ್ತಿದ್ದಂಗೆ ಆ ಅಲೆ ಸಣ್ಣ ಅಲೆ ಬಂದರೂ ಒಂಥರ ಆ ಕಡೆ ಈ ಕಡೆ ಡ್ಯಾನ್ಸ್ ಮಾಡ್ದಂಗೆ ಆಗ್ತಾಯಿತ್ತು. ಸ್ವಲ್ಪ ಇಬ್ಬರು ಎದ್ರುಕೊಂಡಿದ್ವಿ, ಬಟ್ ಆಲ್ಮೋಸ್ಟ್ ಕಂಫರ್ಟ್ ಆಗ್ತಿದ್ದಂಗೆ ಎಷ್ಟು ಫ್ರೀಯಾಗಿ ಆಟಾಡ್ತಿದ್ವಿ ಅಂದರೆ ಅದು ಹೇಗಾದರೂ ಇರಲಿ ನಾವು ಆರಾಮಾಗಿ ಆಟಾಡ್ಬೋದು ಅನ್ನಿಸ್ತಾಯಿತ್ತು. ಅದಾದಮೇಲೆ ಗೈಡ್ ಹೇಳಿದರು, ಸೊ ಲೆಫ್ಟ್ ಸೈಡ್ ಮಾತ್ರ ಹೋಗಿ ರೈಟ್ ಸೈಡ್ ಹೋಗ್ಬಿಡಿ, ಅಲ್ಲಿ ತುಂಬ ಆಳ ಇದೆ ಅಂತ. ಅದಕ್ಕೆ ನಾವು ಸ್ಟಾರ್ಟಿಂಗಲ್ಲಿ ಟ್ರೈ ಮಾಡಿದ್ವಿ ಲೆಫ್ಟ್ ಸೈಡ್ ಮಾತ್ರ. ನಾವು ಅದು ನೋಡ್ರೆ ಉಲ್ಟಾನೇ ಹೋಗ್ತಾಯಿತ್ತು, ಯಾವ ಕಡೆ ನಾವು ಕಂಟ್ರೋಲ್ ಮಾಡೋದು ಅಂತಲೂ ಗೊತ್ತಿರಲಿಲ್ಲ. ಬಟ್ ಒಂದು ಸತಿ ಓಕೆ ಚೆನ್ನಾಗಿ ಮಾಡ್ಬೋದು ಅಥವಾ ನಮಗೆ ಗೊತ್ತಾಯಿತು ಅನ್ನೋ ಅಷ್ಟರಲ್ಲಿ ಪೂರ್ತಿ ಕಂಫರ್ಟ್ ಆಗಿದ್ವಿ. ನೀಟಾಗಿ ಹೇಗಾದರೂ ಫ್ಲೋಟ್ ಮಾಡ್ಕೊಂಡು ಅಲ್ಲಿ ಯಾವುದೇ ಥರ ರೆಸ್ಟ್ರಿಕ್ಷನ್ಸ್ ಇರಲಿಲ್ಲ, ಅದಕ್ಕೆ ಫ್ರೀಯಾಗಿತ್ತು ಅಂದ್ಬಿಟ್ಟು ತುಂಬ ದೂರ ಹೋಗಿದ್ವಿ ನಾವು. ಅದಾದಮೇಲೆ ಏನಾದರೂ ಇನ್ನೊಂದು ರೌಂಡ್ ಹೋಗಬೇಕು ಅಂತ ಇಷ್ಟ ಆಯಿತು ಅಂತ ಕೇಳಿದ್ರು, ಪಾಪ ಅವರೇನೂ ಹೇಳಲಿಲ್ಲ. ಸೊ ಅದರಿಂದ ನಾವು ಇನ್ನೊಂದು ರೌಂಡ್ ಕೂಡ ಹೋಗಿದ್ವಿ. ತುಂಬ ಎಂಜಾಯ್ ಮಾಡಿದ್ವಿ. ಕಯಾಕಿಂಗ್ ಅಂತೂ ತುಂಬ ಖುಷಿ ಆಯಿತು. ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ತುಂಬ ಖುಷಿ ಆಯಿತು ನಮ್ಮಿಬ್ಬರಿಗೂ. ಕಯಾಕಿಂಗ್ ಮುಗಿಸ್ಕೊಂಡು ಪಾರ್ಕ್ ಮಾಡೋಕ್ಕೆ ಅಂತ ಹೋದ್ವಿ. ಅದು ನೋಡಿದ್ರೆ ಸೈಡಿಗೆ ತೊಗೊಂಡು ಅದ್ರ ಪಾಡಿಗೆ ಅದು ಪಾರ್ಕ್ ಆಯಿತು, ನಮಗೆ ಅಂತ ಗೊತ್ತಾಗಲಿಲ್ಲ. ಸೊ ಅದಾದಮೇಲೆ ನೆಕ್ಸ್ಟ್ ಜಿಪ್ಲೈನಿಂಗ್ ಟ್ರೈ ಮಾಡೋಣ ಅಂತ ಅಂದ್ಕೊಂಡ್ವಿ. ಅವರು ರೋಪ್ ತರಬೇಕು, ಒಂದು 5 ನಿಮಿಷ ರೆಸ್ಟ್ ತೊಗೊಳ್ಳಿ ಅಂತ ಹೇಳಿದ್ರು. ಸೊ ಅದರಿಂದ ಸಿಂಪಲಾಗಿ ಒಂದು ಸ್ಮಾಲ್ ಗೇಮ್ ಮಾಡೋಣ ಅಂತ ಕೇರ ಮಾಡೋದು ಅಂದ್ಕೊಂಡಿದ್ವಿ. ಅದು ನೋಡ್ರೆ ನೇಚರ್ ಮಧ್ಯ ಆ ನೇಚರ್ ಫೀಲ್ ಮಾಡ್ಕೊಂಡು ಆಡೋದ್ರಲ್ಲಿರೋ ಮಜಾನೇ ಬೇರೆ. ಅದು ಒಬ್ರನ್ನೊಬ್ರು ಸೋಲಿಸ್ಕೊಂಡು ಆಡೋದು ಇನ್ನೂ ಸೂಪರಾಗಿತ್ತು. ಸೊ ಕೇರಮ್ ಬಂದು ಮತ್ತು ಸಾಕರ್ ಕೂಡ ಆಡಿದ್ವಿ. ಅವೆರಡು ಗೇಮ್ ಬಿಟ್ಟರೆ ಅದಾದಮೇಲೆ ಇನ್ನೂ ತುಂಬ ಇತ್ತು, ಬಟ್ ಆಡೋ ಅಷ್ಟರಲ್ಲಿ ಅವ್ರ ಜಿಪ್ಲೈನ್ ರೆಡಿ ಇತ್ತು ಬನ್ನಿ ಅಂತ ಹೇಳಿದ್ರು. ಸೊ 2 ಗೇಮ್ನು ಇಂಡೋರ್ ಗೇಮ್ ಅಂತ ಅಂದ್ಕೊಂಡಿದ್ವಿ, ಬಟ್ ನೇಚರ್ ಮಧ್ಯೆ ಆಡೋದ್ರಿಂದ ತುಂಬ ಚೆನ್ನಾಗಿತ್ತು. ಸೊ ಇವೆರಡು ಆಟಾಡ್ಕೊಂಡು ಅದಾದಮೇಲೆ ಜಿಪ್ಲೈನಿಗೆ ಹೋದ್ವಿ ನಾವು. ನೆಕ್ಸ್ಟ್ ಗೇಮ್ ಬಂದು ಜಿಪ್ಲೈನಿಂಗ್ ಇತ್ತು ನಮ್ಮದು. ಸೊ ಜಿಪ್ಲೈನಿಗೆ ಹೋಗುವಾಗ ಏನು ರೋಪೆಲ್ಲ ಕಟ್ಟಿಸ್ಕೊಂಡು ಜೋಶಲ್ಲಿ ಹೋಗ್ತಾಯಿದ್ವಿ ಇಬ್ಬರಿಗೂ ಫಸ್ಟ್ ಟೈಮ್ ಆಗಿತ್ತು ಅದು. ಬಟ್ ಹೈಟ್ ಫಿಯರ್ ಅಥವಾ ಹೈಟ್ ಫೋಬಿಯಾ ಅಂತ ಏನು ಹೇಳ್ತೀರ, ಅದು ಇದ್ದಿದ್ದರಿಂದ ಇಬ್ಬರಿಗೂ ಭಯ ಇತ್ತು. ಸೊ ಫಸ್ಟ್ ಟೈಮ್ ಅಲ್ವಾ, ಅದು ಆ ಹೈಟಿಗೆ ಕರ್ಕೊಂಡೋಗಿ ಹತ್ತಿಸಿದ್ರು. ಅದು ನೋಡ್ರೆ ಪೂರ್ತಿ ಕೆಳಗೆ ನೋಡೋರು ಸಾಕು ಭಯ ಆಗೋದು, ಅಷ್ಟು ಹೆದರಿಕೆ ಇತ್ತು. ಬಟ್ ಸ್ಟಿಲ್ ಏನೋ ಟ್ರೈ ಮಾಡೋಣ, ಎಕ್ಸೈಟ್ ಇರುತ್ತೆ, ಹೊಸದಲ್ವಾ ಅಂದ್ಕೊಂಡು ಇಬ್ಬರು ಟ್ರೈ ಮಾಡಿದ್ವಿ. ಒಂದು ಸತಿ ಟ್ರೈ ಮಾಡ್ತಿದ್ದಂಗೆ ಆ ಖುಷಿನೇ ಬೇರೆ ಇತ್ತು. ಮತ್ತೆ ಟ್ರೈ ಮಾಡೋಣ ಅನ್ನೋ ಅಷ್ಟು ಖುಷಿ ಇತ್ತು. ಆ ಭಯ ಎಲ್ಲ ಹೋಗಿತ್ತು ನಮಗೆ. ಚೆನ್ನಾಗಿತ್ತು ಜಿಪ್ಲೈನಿಂಗ್, ಒಂಥರ ಫ್ರೀಯಾಗಿ ಯಾರೂ ಏನೂ ಇಲ್ದಿದ್ದಂಗೆ ಆಕಾಶದಲ್ಲಿ ಹಾರಾಡ್ಕೊಂಡು ಇನ್ನೊಂದು ಕಡೆ ಹೋಗೋ ಥರ ಫೀಲ್ ಇತ್ತು. ಸೊ ಸೂಪರ್ಬ್ ಎಕ್ಸ್ಪೀರಿಯನ್ಸ್. ಸೊ ಪ್ರತಿಯೊಂದು ಗೇಮಿಗೂ ಒಬ್ಬೊಬ್ರು ಗೈಡ್ ಇರ್ತಾರೆ. ಸೊ ಹೆದರ್ಕೊಳ್ಳೋ ಅಂಥದ್ದು ಏನೂ ಇರಲ್ಲ. ಅವ್ರು ನೀಟಾಗಿ ಮಾತಾಡಿಸ್ಕೊಂಡು ಪ್ರತಿಯೊಂದನ್ನು ನೀಟಾಗಿ ನೋಡ್ಕೋತಾರೆ. ಏನೋ ರ್ಯಾಶ್ ಅಥವಾ ರೂಡ್ ಅಥವಾ ಏನೂ ಅನ್ನಿಸ್ತಿಲ್ಲ, ಪಾಪ ಚೆನ್ನಾಗಿ ಇದು ಮಾಡಿದ್ರು. ಮತ್ತು ಅಲ್ಲಿ ಪೀಕಿ ಹೋಗ್ತಿದ್ದಂಗೆ ಅವರೇ
ಪೂರ್ತಿ ಎಲ್ಲ ಸೇಫ್ಟಿ ಇದೆಯಾ ಅನ್ನೋದೆಲ್ಲ ಚೆಕ್ ಮಾಡಿಬಿಟ್ಟು ಆಮೇಲೆ ಇದು ಮಾಡೋದು ಸ್ಟಾರ್ಟ್ ಮಾಡಿಸೋದು. ಸೊ ಯಾರಾದರೂ ಟ್ರೈ ಮಾಡಬೇಕು ಅಂದರೂ ಹೆದರ್ಕೊಳ್ದಂಗೆ ಆರಾಮಾಗಿ ಹೋಗ್ಬೋದು. ಸೊ ಹೈಟ್ ಫೋಬಿಯಾ ಅಥವಾ ಏನು ನಮ್ಗಿಂತ ಯಾರಿಗೂ ಜಾಸ್ತಿ ಇರಲ್ಲ ಅನ್ಕೋತೀನಿ, ಬಟ್ ಆದರೂ ಹೆದರ್ಕೊಳ್ದಂಗೆ ಆರಾಮಾಗಿ ಫ್ರೀ ಆಟ ಆಡ್ಕೊಂಡು ಬರ್ಬೋದು ಇಲ್ಲಿ. ಅವ್ನು ಕಟ್ಟಿ ಕೆಳಗೆ ಕೂರಿಸ್ದಾಗ ನಮಗೆ ಒಂಥರ ಡ್ರೋನ್ ಪ್ರತಾಪನ್ ಥರ ಫೀಲ್ ಆಗೋಗ್ಬಿಡ್ತು. ರೆಕ್ಕೆ ಕಟ್ಟಿ ಹಾರಿದಷ್ಟು ಖುಷಿಯಾಗಿ ಹೋಗ್ಬಿಡ್ತು ಅಲ್ಲಿ. ನಾನು ಹಾರದೆ ಆದರೆ ನಾನು 30 ಅಡಿಗಿಂತ ಜಾಸ್ತಿ ಹಾರಲಿಲ್ಲ. ಆದರೂ ಒಂಥರ ಸೂಪರಾಗಿತ್ತು ಕಣ್ರಿ ಎಕ್ಸ್ಪೀರಿಯನ್ಸ್ ಮಾತ್ರ. ಇದೇ ಥರ ಇತ್ತು, ನೋಡ್ತಾ ಇದ್ದೀರ ವೀಡಿಯೋದಲ್ಲಿ. ನೇಮ್ ಮಾತ್ರ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಹೇಳೋಕ್ಕೆ. ಸೊ ಇದರಲ್ಲಿ ಸ್ವಲ್ಪ ಈಸಿ ಅಂದ್ಕೊಂಡು ಹೋಗೋಕ್ಕಿಂತ ಮುಂಚೆ, ಬಟ್ ಅದಾದಮೇಲೆ ಅಲ್ಲಿಗೆ ಹೋಗಿ ಸ್ಟಾರ್ಟ್ ಮಾಡಿದಾಗಲೇ ಗೊತ್ತಾಗಿದ್ದು ಅದು ಹೇಗಿರುತ್ತೆ. ನಮ್ಮಿಬ್ಬರೂ ಎದುರಿಸೋಕೆ ಟ್ರೈ ಮಾಡ್ತಾಯಿದ್ರು. ಅದು ನಾವು ಇಬ್ಬರು ಫಸ್ಟ್ ಟೈಮ್ ಅಂತ ಕೇಳಿದ್ದು ನೋಡಿ ಅವರಿಗಂತೂ ಇನ್ನೂ ಖುಷಿ ಆಗೋದು ಎದುರಿಸೋಕ್ಕೆ. ಆ ರೋಪೆಲ್ಲ ಶೇಕ್ ಮಾಡಿಕೊಂಡು ನನಗೆ ಮೊದಲೇ ಬೇಸೆಲ್ಲ ನಡುಗ್ತಾ ಇತ್ತು. ಅದರಲ್ಲಿ ಬೇರೆ ಅವರು ಆ ರೋಪೆಲ್ಲ ಶೇಕ್ ಮಾಡಿ ಸ್ಪೀಡಿಗೆ ನೋಡಿದ್ರೆ ಇನ್ನೂ ಪೂರ್ತಿ ಗಾಬರಿಯಾಗಿ ಹೋಗೋದು. ಬಟ್ ಆದರೂ ಒಂಥರ ಚಿಕ್ಕ ಮಕ್ಕಳು ಥರ ಎಂಜಾಯ್ ಮಾಡ್ಕೊಂಡು ಖುಷಿಯಾಗಿ ಎಂಜಾಯ್ ಮಾಡ್ಕೊಂಬಂದ್ವಿ. ನೀವು ಒನ್ ಡೇ ಟ್ರಿಪ್ಪಿಗೆ ಮಾತ್ರ ಯಾವುದೇ ಥರ ಲಾಸ್ ಇಲ್ಲ, ಖುಷಿಯಾಗಿ ಎಂಜಾಯ್ ಮಾಡ್ಬೋದು. ಪ್ರತಿಯೊಂದು ಗೇಮ್ನೂ ಒಂಥರ ಚಿಕ್ಕ ಮಕ್ಕಳಲ್ಲಿ ಆಟಾಡಿದ್ದು ನೆನಪಾಗುತ್ತೆ ಇವೆಲ್ಲ ಆಟಾಡ್ತಾ ಇರೋದು ನೋಡಿದ್ರೆ. ಅದರಲ್ಲಿ ನೋಡಿದ್ರೆ ಬ್ಯಾಕ್ಗ್ರೌಂಡಲ್ಲಿ ಒಂದು DJ ಸಾಂಗ್ ಬರ್ತಾಯಿತ್ತು. ಆ DJ ಮ್ಯೂಸಿಕ್ಕಿಗೆ ಇವ್ರು ಅಲ್ಲಾಡ್ಸೋದು ನೋಡಿದ್ರೆ ಬೇಸೆಲ್ಲ ಪೂರ್ತಿ ಡ್ಯಾನ್ಸ್ ಮಾಡೋದು ಫೀಲ್ ಆಗ್ತಿತ್ತು.
ಎಲ್ಲ ಗೇಮು ಆಟಾಡ್ಕೊಂಡು ಫ್ರೀ ಆಯಿತು. ಅದಾದಮೇಲೆ ಲಾಸ್ಟ್ ಒಂದು ಉಳಿದಿದ್ದು ಸ್ವಿಮ್ಮಿಂಗು. ಗೊತ್ತಿತ್ತು ಬಾವಿಲಿ ಸ್ವಿಮ್ಮಿಂಗ್ ಆಡಬೇಕು ಅಂತ, ಯಾವುದೋ ಹಳೆಯ ಕಾಲದಲ್ಲಿ ಒಂದು ಸತಿ ಮಾಡಿದ್ದು ನೆನಪಾಯ್ತು ಎಲ್ಲದು. ಬಟ್ ಒಂಥರ ಡಿಫ್ರೆಂಟ್ ಆಗಿತ್ತು ಅಂತ ಫೀಲ್ ಆಯಿತು. ಖಾಲಿ ಬಾವಿ, ನಾವು ಹೋಗಿದ್ದ ಟೈಮೋ ಏನೋ ಗೊತ್ತಿಲ್ಲ, ಯಾರೂ ಇರಲಿಲ್ಲ. ನಾವು ಹೋಗೋ ಟೈಮಲ್ಲಿ ನಾವು ಆಟಾಡೋ ಪ್ರತಿಯೊಂದು ಗೇಮಲ್ಲೂ ನಾವು ಇಬ್ಬರೇ ಫ್ರೀಯಾಗಿ ಆಟಾಡಿದ್ವಿ. ಯಾರು ನೋಡ್ತಾರೆ ಅಥವಾ ಯಾರು ಇದ್ದಾರೇನೋ ಏನೂ ಫೀಲ್ ಇರಲಿಲ್ಲ ಅಥವಾ ಟೆನ್ಷನ್ ಇರಲಿಲ್ಲ. ಬಿಂದಾಸಾಗಿ ಇಬ್ಬರೇ ನಮ್ಮದೇ ರಾಜಪುರ ಅನ್ನಂಗಿತ್ತು. ಆರಾಮಾಗಿ ಆಟಾಡ್ಕೊಂಡು ಪ್ರತಿಯೊಂದು ಗೇಮು ಅಷ್ಟೇ ನಾವು ಇಬ್ಬರೇ ರಾಜಪುರ, ಯಾವನ್ ಕೇಳಂಗಿಲ್ಲ ಹೇಳಂಗಿಲ್ಲ. ಫ್ರೀಯಾಗಿ ಆಟಾಡ್ಕೊಂಡ್ವಿ. ಲಾಸ್ಟಿಗೆ ಸ್ವಿಮ್ಮಿಂಗ್ ಪೂಲಿಗೆ ಬಂದ್ವಿ. ಸ್ವಿಮ್ಮಿಂಗ್ ಪೂಲ್ ಅಂದರೆ ಆ ಥರ ಸ್ವಿಮ್ಮಿಂಗ್ ಪೂಲ್ ಅಲ್ಲ, ಬಾವಿ. ಒಂದು ಬಾವಿ ಇತ್ತು, ಬಾವಿಲಿ ಆರಾಮಾಗಿ ಆಟಾಡ್ಕೊಂಡು. ಬಟ್ ಕ್ಲೀನಾಗಿತ್ತು, ಮೇಂಟೈನ್ ಎಲ್ಲ ಚೆನ್ನಾಗಿ ಮಾಡಿದರು. ಅದಾದಮೇಲೆ ಇಬ್ಬರೇ ಇರೋದ್ರಿಂದ ಆರಾಮಾಗಿ ಒಂದು ಬಾಲ್ ಬೇರೆ ಇತ್ತು. ಸ್ವಲ್ಪ ಫ್ಲೋಟಿಂಗು, ಸ್ವಿಮ್ಮಿಂಗು, ಅದು ಇದು ಅಂದ್ಕೊಂಡು ಏನೇನೋ ಮಾಡಿದ್ವಿ. ಬಾಲ್ ತೊಗೊಂಡು ಲಾಸ್ಟಿಗೆ ಹೊಡೆದಾಡ್ಕೊಂಡು ಆಟ ಆಡ್ಕೊಂಡು ಖುಷಿಯಾಗಿ ಹೊರಗಡೆ ಬಂದ್ವಿ. ಸೊ ಒಂದು ಪೂರ್ತಿ ದಿನ ಪೀಸ್ಫುಲ್ಲಾಗಿ ಒಂದು ನೇಚರ್ ಮಧ್ಯ ಆಟ ಆಡ್ಕೊಂಡು ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಬರೋದು ಅಂದರೆ ಒಂದು ಒಳ್ಳೆಯ ರೆಸಾರ್ಟು. ಎಲ್ಲ ಮುಗಿಸ್ಕೊಂಡು ಒಂದೆರಡು ಕ್ಯೂಟಾಗಿರೋವಂಥ ಮೊಲ ನೋಡಿದ್ವಿ. ಸೊ ಅದು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀವಿ. ಇವಾಗ ಕ್ಲೋಸ್ ಮಾಡೋ ಟೈಮ್ ಬಂದಿದೆ. ರೆಸಾರ್ಟ್ ಓನರಿಗೆ ಮಾತ್ರ ತುಂಬ ಥ್ಯಾಂಕ್ಸ್, ಏನಕ್ಕೆಂದರೆ ತುಂಬ ನೀಟಾಗಿ ಸಪೋರ್ಟ್ ಮಾಡಿದ್ರು. ಪ್ರತಿ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಚೆನ್ನಾಗಿ ನೋಡಿಕೊಂಡ್ರು, ಅಥವಾ ಪ್ರತಿಯೊಂದಕ್ಕೂ ಹೆಲ್ಪ್ ಮಾಡಿದ್ರು. ಸೊ ನೀವು ಏನಾದರೂ ಈ ರೆಸಾರ್ಟ್ ವಿಸಿಟ್ ಮಾಡಬೇಕು ಅಂತ ಹೇಳಿದ್ರೆ ರಾಮನಗರದಿಂದ 14 ಕಿಲೋಮೀಟರ್ಸ್ ಇದೆ. ಸೊ ಡೈರೆಕ್ಟಾಗಿ ಟ್ರೈಕ್ವೆಟ್ರಾ ಅಂತ ಮ್ಯಾಪ್ ಹಾಕಿದ್ರೆ ಈಸಿಯಾಗಿ ಸಿಗುತ್ತೆ ಗೂಗಲ್ ಮ್ಯಾಪಲ್ಲೇ. ಥ್ಯಾಂಕ್ ಯು ಬಡ್ಡೀಸ್. ಮತ್ತೆ ಒಂದೇ ಒಂದು ರಿಕ್ವೆಸ್ಟು, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಎಷ್ಟಾಗುತ್ತೋ ಅಷ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬಾಯ್ ಬಾಯ್.